ಪಡೆದುಕೊಂಡಿದೆ. ಕಳ್ಳಿ ಮದುವೆ ಆಗಿದ್ದಾರೆ ಅಂತ ಸ್ವತಃ ಚೈತ್ರ ಅವರ ತಂದೆ ಆರೋಪಿಸಿದಾಗ ಎಲ್ಲರೂ ಅಚ್ಚರಿಯನ್ನ ವ್ಯಕ್ತಪಡಿಸಿದರು. ಇದೀಗ ಹಳೆಯ ವಂಚನೆ ಪ್ರಕರಣ ಚೈತ್ರ ಬೆನ್ನು ಬಿಡದೆ ಬೇತಾಳದಂತೆ ಕಾಡ್ತಾ ಇದೆ. ಅದು ಯಾವುದು ಕೇಸ್ ಅಂತೀರಾ? ಈ ಸ್ಟೋರಿನ ನನಗೂ ನನ್ನ ಹೆಂಡತಿಗೂ ಚಿತ್ರ ಹಿಂಸೆ ನೀಡುತ್ತಿದ್ದಾಳೆ. ಚೈತ್ರ ಕುಂದಾಪುರ ಮೇಲೆ ಸ್ವಂತ ಭಾವನಿಂದಲೇ ಆರೋಪ. ಚೈತ್ರ ಕುಂದಾಪುರ ಮದುವೆಗೆ ಸ್ವತಃ ತಂದೆಯೇ ಆಕ್ಷೇಪ ವ್ಯಕ್ತಪಡಿಸಿದ ಪ್ರಕರಣ ನಾನಾ ಆಯಾಮ ಪಡೆದುಕೊಳ್ತಿದೆ. ಆಸ್ತಿ ಸಂಘರ್ಷದ ಮಧ್ಯೆ ಇದೀಗ ಚೈತ್ರ ಕುಂದಾಪುರ ವಿರುದ್ಧ ಸ್ವಂತ ಭಾವನೆ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಹೌದು, ಚೈತ್ರ ಮತ್ತು ಅವರ ತಂದೆ ಮಧ್ಯೆ ಆಸ್ತಿ ವಿವಾದ ತಾರಕಕ್ಕೇರಿದೆ ಎಂಬುದು ಸದ್ಯಕ್ಕಿರುವ ಮಾಹಿತಿ. ಇದೀಗ ಚೈತ್ರ ತಂದೆ ಪರ ಮೊದಲ ಮಗಳ ಪತಿ ಚಂದ್ರಶೇಖರ್ ಬ್ಯಾಟಿಂಗ್ ಮಾಡಿದ್ದಾರೆ. ಚೈತ್ರ ಕುಂದಾಪುರ ನಮ್ಮ ವಿರುದ್ಧ ಹಾಗೆ ಸಾಧಿಸುತ್ತಿದ್ದಾಳೆ. ಇದಕ್ಕೆಲ್ಲ ಗೋವಿಂದ ಬಾಬು ಪೂಜಾರಿ ಅವರನ್ನ ವಂಚಿಸಿದ ಪ್ರಕರಣ ಹಿನ್ನೆಲೆಯೇ ಕಾರಣ. ಚೈತ್ರ ಮಾಡಿದ ಮೋಸಕ್ಕೆ ನಾವು ಬಲಿಯಾಗಿದ್ದೇವೆ ಎಂದು ದೂರಿದ್ದಾರೆ. CCB ಅವರಿಗೆ ನಾನು ಚಿನ್ನ ಮತ್ತು ದುಡ್ಡಿಟ್ಟದ ಬಗ್ಗೆ, ಲಾಕರಲ್ಲಿ ದುಡ್ಡಿಟ್ಟದ ಬಗ್ಗೆ ಮಾಹಿತಿ ಕೊಟ್ಟದಕ್ಕೋಸ್ಕರ ಹಾಗೆ ಸಾಧನೆ ಮಾಡೋಕ್ಕೋಸ್ಕರ ಅವರು ರಿಲೀಸ್ ಆಗಿ ಬಂದಂಥ ಶ್ರೀಕಾಂತ್ ಮತ್ತು ಚೈತ್ರ ನನ್ನ ಬಗ್ಗೆ ಉಲ್ಟಾ ಹೊಡೆದ್ರು. ಚೈತ್ರ ಕೊನೆಯಲ್ಲಿ ಒಂದು ಮಾತಾಡಲ್ಲ, ಒರಿಜಿನಲ್ ಬಾಂಡ್ ಹೆಂಗು CCB ಅವ್ರ ಹತ್ರ ಉಂಟು, ನಾವೇ ಸಾಲ ಮಾಡೋದ ಬಗ್ಗೆ ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ, ನೀನು ನನ್ನ ಬಗ್ಗೆ ಮಾಹಿತಿ ಕೊಟ್ಟೋದಕ್ಕೆ ನೀನು ಕೆಲಸ ಕಳ್ಕೊ, ಜೈಲಿಗಾರು ಹೋಗು, ನಂಗೆ ಸಂಬಂಧ ಇಲ್ಲ, ಆ ಸಾಲವನ್ನು ನಾನು ಮಾಡೋದ್ರ ಬಗ್ಗೆ ಎಲ್ಲೂ ನಾನು ಒಪ್ಕೊಳ್ಳೋದಿಲ್ಲ ಅಂದೇಳಿ ಹೇಳಿಬಿಟ್ಲೆ. ಚೈತ್ರ ಭಾವ ಚಂದ್ರಶೇಖರ್ ಕೆಲಸ ಮಾಡ್ತಿದ್ದ ಬ್ಯಾಂಕ್ನಲ್ಲೇ ವ್ಯವಹಾರ. ಶ್ರೀರಾಮ್ ಕ್ರೆಡಿಟ್ ಕಾರ್ಪೊರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿದ್ದ ಚಂದ್ರಶೇಖರ್ ಚೈತ್ರ ಹಗರಣ ನಡೆಸುವ ಮುನ್ನ ಒಮ್ಮೆ 50 ಲಕ್ಷ ಮತ್ತೊಮ್ಮೆ 2 ಕೋಟಿ ಡೆಪಾಸಿಟ್ ಮಾಡಲು ಬಂದಿದ್ಲು. ಈ ಡೆಪಾಸಿಟ್ನ ಆಧಾರದಲ್ಲಿ ಸಾಲ ಕೂಡ ಪಡೆದಿದ್ದಳು. ಆದರೆ ಡೆಪಾಸಿಟ್ನ ಒರಿಜಿನಲ್ ಬಾಂಡ್ ನೀಡದೆ ಸತಾಯಿಸಿದ್ದಳು. ಆಕೆಯ ಅವ್ಯವಹಾರ ಬೆಳಕಿಗೆ ಬಂದು ಜೈಲು ಸೇರಿದ್ದಳು. ವಂಚನೆ ಪ್ರಕರಣದ ತನಿಖೆ ನಡೆಯುವಾಗ ನಾನು ಅನಿವಾರ್ಯವಾಗಿ CCBಗೆ ಎಲ್ಲ ವಿವರವನ್ನು ಹೇಳಿದ್ದೆ. ಇದೇ ಕಾರಣಕ್ಕೆ ತನಗೆ ಬೆದರಿಕೆ ಹಾಕಿರುವ ಚೈತ್ರ ನಮ್ಮ ಕುಟುಂಬದ ವಿರುದ್ಧ ಹಗೆ ಸಾಧಿಸಿದ್ದಳು. ಈಗ ತಮ್ಮ ವಿರುದ್ಧ ಸಂಚು ಮಾಡ್ತಿದ್ದಾಳೆ ಎಂದು ದೂರಿದ್ದಾರೆ. ಮದುವೆ ವಿಚಾರ ಬಿಟ್ಟು ಈಗ ಮತ್ತೊಮ್ಮೆ ಹಗರಣದ ವಿಚಾರ ಮುನ್ನೆಲೆಗೆ ಬಂದಿದೆ. ಪ್ರಕರಣ ನ್ಯಾಯಾಲಯದಲ್ಲಿದ್ದು ಚೈತ್ರ ಹಾಗೂ ಆಕೆಯ ಪತಿ ಜಾಮೀನಿನ ಮೂಲಕ ಬಿಡುಗಡೆಯಾಗಿದ್ದಾರೆ. ದಾಂಪತ್ಯ ಜೀವನದ ಆರಂಭದ ಹೊಸ್ತಿಲಲ್ಲೇ ಹಳೆ ಹಗರಣ ಬೆನ್ನತ್ತಿ ಬಂದಿರುವುದು ಚೈತ್ರ ದಂಪತಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಖ್ಯಾತಿ ಹಾಗೂ ಹಣ ವಂಚನೆ ಹಗರಣದ ಅಪಖ್ಯಾತಿಗೆ ಪಾತ್ರರಾದ ಚೈತ್ರ ಕುಂದಾಪುರ ಮದುವೆ ವಿವಾದ ಮತ್ತೊಂದು ಆಯಾಮವನ್ನು ಪಡೆದುಕೊಂಡಿದೆ. ಕಳ್ಳಿ ಮದುವೆ ಆಗಿದ್ದಾರೆ ಅಂತ ಸ್ವತಃ ಚೈತ್ರ ಅವರ ತಂದೆ ಆರೋಪಿಸಿದಾಗ ಎಲ್ಲರೂ ಅಚ್ಚರಿಯನ್ನ ವ್ಯಕ್ತಪಡಿಸಿದರು. ಇದೀಗ ಹಳೆಯ ವಂಚನೆ ಪ್ರಕರಣ ಚೈತ್ರ ಬೆನ್ನು ಬಿಡದೆ ಬೇತಾಳದಂತೆ ಕಾಡ್ತಾ ಇದೆ. ಅದು ಯಾವುದು ಕೇಸ್ ಅಂತೀರಾ? ಈ ಸ್ಟೋರಿನ ನನಗೂ ನನ್ನ ಹೆಂಡತಿಗೂ ಚಿತ್ರ ಹಿಂಸೆ ನೀಡುತ್ತಿದ್ದಾಳೆ. ಚೈತ್ರ ಕುಂದಾಪುರ ಮೇಲೆ ಸ್ವಂತ ಭಾವನಿಂದಲೇ ಆರೋಪ. ಚೈತ್ರ ಕುಂದಾಪುರ ಮದುವೆಗೆ ಸ್ವತಃ ತಂದೆಯೇ ಆಕ್ಷೇಪ ವ್ಯಕ್ತಪಡಿಸಿದ ಪ್ರಕರಣ ನಾನಾ ಆಯಾಮ ಪಡೆದುಕೊಳ್ತಿದೆ. ಆಸ್ತಿ ಸಂಘರ್ಷದ ಮಧ್ಯೆ ಇದೀಗ ಚೈತ್ರ ಕುಂದಾಪುರ ವಿರುದ್ಧ ಸ್ವಂತ ಭಾವನೆ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಹೌದು, ಚೈತ್ರ ಮತ್ತು ಅವರ ತಂದೆ ಮಧ್ಯೆ ಆಸ್ತಿ ವಿವಾದ ತಾರಕಕ್ಕೇರಿದೆ ಎಂಬುದು ಸದ್ಯಕ್ಕಿರುವ ಮಾಹಿತಿ. ಇದೀಗ ಚೈತ್ರ ತಂದೆ ಪರ ಮೊದಲ ಮಗಳ ಪತಿ ಚಂದ್ರಶೇಖರ್ ಬ್ಯಾಟಿಂಗ್ ಮಾಡಿದ್ದಾರೆ. ಚೈತ್ರ ಕುಂದಾಪುರ ನಮ್ಮ ವಿರುದ್ಧ ಹಾಗೆ ಸಾಧಿಸುತ್ತಿದ್ದಾಳೆ. ಇದಕ್ಕೆಲ್ಲ ಗೋವಿಂದ ಬಾಬು ಪೂಜಾರಿ ಅವರನ್ನ ವಂಚಿಸಿದ ಪ್ರಕರಣ ಹಿನ್ನೆಲೆಯೇ ಕಾರಣ. ಚೈತ್ರ ಮಾಡಿದ ಮೋಸಕ್ಕೆ ನಾವು ಬಲಿಯಾಗಿದ್ದೇವೆ ಎಂದು ದೂರಿದ್ದಾರೆ. CCB ಅವರಿಗೆ ನಾನು ಚಿನ್ನ ಮತ್ತು ದುಡ್ಡಿಟ್ಟದ ಬಗ್ಗೆ, ಲಾಕರಲ್ಲಿ ದುಡ್ಡಿಟ್ಟದ ಬಗ್ಗೆ ಮಾಹಿತಿ ಕೊಟ್ಟದಕ್ಕೋಸ್ಕರ ಹಾಗೆ ಸಾಧನೆ ಮಾಡೋಕ್ಕೋಸ್ಕರ ಅವರು ರಿಲೀಸ್ ಆಗಿ ಬಂದಂಥ ಶ್ರೀಕಾಂತ್ ಮತ್ತು ಚೈತ್ರ ನನ್ನ ಬಗ್ಗೆ ಉಲ್ಟಾ ಹೊಡೆದ್ರು. ಚೈತ್ರ ಕೊನೆಯಲ್ಲಿ ಒಂದು ಮಾತಾಡಲ್ಲ, ಒರಿಜಿನಲ್ ಬಾಂಡ್ ಹೆಂಗು CCB ಅವ್ರ ಹತ್ರ ಉಂಟು, ನಾವೇ ಸಾಲ ಮಾಡೋದ ಬಗ್ಗೆ ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ, ನೀನು ನನ್ನ ಬಗ್ಗೆ ಮಾಹಿತಿ ಕೊಟ್ಟೋದಕ್ಕೆ ನೀನು ಕೆಲಸ ಕಳ್ಕೊ, ಜೈಲಿಗಾರು ಹೋಗು, ನಂಗೆ ಸಂಬಂಧ ಇಲ್ಲ, ಆ ಸಾಲವನ್ನು ನಾನು ಮಾಡೋದ್ರ ಬಗ್ಗೆ ಎಲ್ಲೂ ನಾನು ಒಪ್ಕೊಳ್ಳೋದಿಲ್ಲ ಅಂದೇಳಿ ಹೇಳಿಬಿಟ್ಲೆ. ಚೈತ್ರ ಭಾವ ಚಂದ್ರಶೇಖರ್ ಕೆಲಸ ಮಾಡ್ತಿದ್ದ ಬ್ಯಾಂಕ್ನಲ್ಲೇ ವ್ಯವಹಾರ.
ಶ್ರೀರಾಮ್ ಕ್ರೆಡಿಟ್ ಕಾರ್ಪೊರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿದ್ದ ಚಂದ್ರಶೇಖರ್ ಚೈತ್ರ ಹಗರಣ ನಡೆಸುವ ಮುನ್ನ ಒಮ್ಮೆ 50 ಲಕ್ಷ ಮತ್ತೊಮ್ಮೆ 2 ಕೋಟಿ ಡೆಪಾಸಿಟ್ ಮಾಡಲು ಬಂದಿದ್ಲು. ಈ ಡೆಪಾಸಿಟ್ನ ಆಧಾರದಲ್ಲಿ ಸಾಲ ಕೂಡ ಪಡೆದಿದ್ದಳು. ಆದರೆ ಡೆಪಾಸಿಟ್ನ ಒರಿಜಿನಲ್ ಬಾಂಡ್ ನೀಡದೆ ಸತಾಯಿಸಿದ್ದಳು. ಆಕೆಯ ಅವ್ಯವಹಾರ ಬೆಳಕಿಗೆ ಬಂದು ಜೈಲು ಸೇರಿದ್ದಳು. ವಂಚನೆ ಪ್ರಕರಣದ ತನಿಖೆ ನಡೆಯುವಾಗ ನಾನು ಅನಿವಾರ್ಯವಾಗಿ ಸಿಸಿಬಿಗೆ ಎಲ್ಲ ವಿವರವನ್ನ ಹೇಳಿದ್ದೆ. ಇದೇ ಕಾರಣಕ್ಕೆ ತನಗೆ ಬೆದರಿಕೆ ಹಾಕಿರುವ ಚೈತ್ರ ನಮ್ಮ ಕುಟುಂಬದ ವಿರುದ್ಧ ಹಗೆ ಸಾಧಿಸಿದ್ದಳು. ಈಗ ತಮ್ಮ ವಿರುದ್ಧ ಸಂಚು ಮಾಡ್ತಿದ್ದಾಳೆ ಎಂದು ದೂರಿದ್ದಾರೆ. ಮದುವೆ ವಿಚಾರ ಬಿಟ್ಟು ಈಗ ಮತ್ತೊಮ್ಮೆ ಹಗರಣದ ವಿಚಾರ ಮುನ್ನೆಲೆಗೆ ಬಂದಿದೆ. ಪ್ರಕರಣ ನ್ಯಾಯಾಲಯದಲ್ಲಿದ್ದು ಚೈತ್ರ ಹಾಗೂ ಆಕೆಯ ಪತಿ ಜಾಮೀನಿನ ಮೂಲಕ ಬಿಡುಗಡೆಯಾಗಿದ್ದಾರೆ. ದಾಂಪತ್ಯ ಜೀವನದ ಆರಂಭದ ಹೊಸ್ತಿಲಲ್ಲೇ ಹಳೆ ಹಗರಣ ಬೆನ್ನತ್ತಿ ಬಂದಿರುವುದು ಚೈತ್ರ ದಂಪತಿ. ಬಿಗ್ ಬಾಸ್ ಖ್ಯಾತಿ ಹಾಗೂ ಹಣ ವಂಚನೆ ಹಗರಣದ ಅಪಖ್ಯಾತಿಗೆ ಪಾತ್ರರಾದ ಚೈತ್ರ ಕುಂದಾಪುರ ಮದುವೆ ವಿವಾದ ಮತ್ತೊಂದು ಆಯಾಮವನ್ನು ಪಡೆದುಕೊಂಡಿದೆ. ಕಳ್ಳಿ ಮದುವೆ ಆಗಿದ್ದಾರೆ ಅಂತ ಸ್ವತಃ ಚೈತ್ರ ಅವರ ತಂದೆ ಆರೋಪಿಸಿದಾಗ ಎಲ್ಲರೂ ಅಚ್ಚರಿಯನ್ನ ವ್ಯಕ್ತಪಡಿಸಿದರು. ಇದೀಗ ಹಳೆಯ ವಂಚನೆ ಪ್ರಕರಣ ಚೈತ್ರ ಬೆನ್ನು ಬಿಡದೆ ಬೇತಾಳದಂತೆ ಕಾಡ್ತಾ ಇದೆ. ಅದು ಯಾವುದು ಕೇಸ್ ಅಂತೀರಾ? ಈ ಸ್ಟೋರಿ ನೋಡಿ. ನನಗೂ ನನ್ನ ಹೆಂಡತಿಗೂ ಚಿತ್ರ ಹಿಂಸೆ ನೀಡ್ತಿದ್ದಾಳೆ. ಚೈತ್ರ ಕುಂದಾಪುರ ಮೇಲೆ ಸ್ವಂತ ಭಾವನಿಂದಲೇ ಆರೋಪ. ಚೈತ್ರ ಕುಂದಾಪುರ ಮದುವೆಗೆ ಸ್ವತಃ ತಂದೆಯೇ ಆಕ್ಷೇಪ ವ್ಯಕ್ತಪಡಿಸಿದ ಪ್ರಕರಣ ನಾನಾ ಆಯಾಮ ಪಡೆದುಕೊಳ್ತಿದೆ. ಆಸ್ತಿ ಸಂಘರ್ಷದ ಮಧ್ಯೆ ಇದೀಗ ಚೈತ್ರ ಕುಂದಾಪುರ ವಿರುದ್ಧ ಸ್ವಂತ ಭಾವನೆ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಹೌದು, ಚೈತ್ರ ಮತ್ತು ಅವರ ತಂದೆ ಮಧ್ಯೆ ಆಸ್ತಿ ವಿವಾದ ತಾರಕಕ್ಕೇರಿದೆ ಎಂಬುದು ಸದ್ಯಕ್ಕಿರುವ ಮಾಹಿತಿ. ಇದೀಗ ಚೈತ್ರ ತಂದೆ ಪರ ಮೊದಲ ಮಗಳ ಪತಿ ಚಂದ್ರಶೇಖರ್ ಬ್ಯಾಟಿಂಗ್ ಮಾಡಿದ್ದಾರೆ. ಚೈತ್ರ ಕುಂದಾಪುರ ನಮ್ಮ ವಿರುದ್ಧ ಹಾಗೆ ಸಾಧಿಸುತ್ತಿದ್ದಾಳೆ. ಇದಕ್ಕೆಲ್ಲ ಗೋವಿಂದ ಬಾಬು ಪೂಜಾರಿ ಅವರನ್ನ ವಂಚಿಸಿದ ಪ್ರಕರಣ ಹಿನ್ನೆಲೆಯೇ ಕಾರಣ. ಚೈತ್ರ ಮಾಡಿದ ಮೋಸಕ್ಕೆ ನಾವು ಬಲಿಯಾಗಿದ್ದೇವೆ ಎಂದು ದೂರಿದ್ದಾರೆ. CCB ಅವರಿಗೆ ನಾನು ಚಿನ್ನ ಮತ್ತು ದುಡ್ಡಿಟ್ಟದ ಬಗ್ಗೆ, ಲಾಕರಲ್ಲಿ ದುಡ್ಡಿಟ್ಟದ ಬಗ್ಗೆ ಹೇಳೋ ಮಾಹಿತಿ ಕೊಟ್ಟದಕ್ಕೋಸ್ಕರ ಹಾಗೆ ಸಾಧನೆ ಮಾಡೋಕ್ಕೋಸ್ಕರ ಅವರು ರಿಲೀಸ್ ಆಗಿ ಬಂದಂಥ ಶ್ರೀಕಾಂತ್ ಮತ್ತು ಚೈತ್ರ ನನ್ನ ಬಗ್ಗೆ ಉಲ್ಟಾ ಹೊಡೆದ್ರು. ಚೈತ್ರ ಕೊನೆಯಲ್ಲಿ ಒಂದು ಮಾತಾಡಲ್ಲ, ಒರಿಜಿನಲ್ ಬಾಂಡ್ ಹೆಂಗೂ CCB ಅವ್ರ ಹತ್ರ ಉಂಟು, ನಾವೇ ಸಾಲ ಮಾಡೋದ ಬಗ್ಗೆ ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ, ನೀನು ನನ್ನ ಬಗ್ಗೆ ಮಾಹಿತಿ ಕೊಟ್ಟೋದಕ್ಕೆ ನೀನು ಕೆಲಸ ಹರ್ಕೊಳ್ಕೋ, ಜೈಲಿಗಾರು ಹೋಗು, ನಂಗೆ ಸಂಬಂಧ ಇಲ್ಲ, ಆ ಸಾಲವನ್ನು ನಾನು ಮಾಡೋದ್ರ ಬಗ್ಗೆ ಎಲ್ಲೂ ನಾನು ಒಪ್ಕೊಳ್ಳೋದಿಲ್ಲ ಅಂದೇಳಿ ಹೇಳಿಬಿಟ್ಲೆ. ಚೈತ್ರ ಬಾವ ಚಂದ್ರಶೇಖರ್ ಕೆಲಸ ಮಾಡ್ತಿದ್ದ ಬ್ಯಾಂಕ್ನಲ್ಲೇ ವ್ಯವಹಾರ. ಶ್ರೀರಾಮ್ ಕ್ರೆಡಿಟ್ ಕಾರ್ಪೊರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿದ್ದ ಚಂದ್ರಶೇಖರ್ ಚೈತ್ರ ಹಗರಣ ನಡೆಸುವ ಮುನ್ನ ಒಮ್ಮೆ 50 ಲಕ್ಷ ಮತ್ತೊಮ್ಮೆ 2 ಕೋಟಿ ಡೆಪಾಸಿಟ್ ಮಾಡಲು ಬಂದಿದ್ಲು. ಈ ಡೆಪಾಸಿಟ್ನ ಆಧಾರದಲ್ಲಿ ಸಾಲ ಕೂಡ ಪಡೆದಿದ್ದಳು. ಆದರೆ ಡೆಪಾಸಿಟ್ನ ಒರಿಜಿನಲ್ ಬಾಂಡ್ ನೀಡದೆ ಸತಾಯಿಸಿದ್ದಳು. ಆಕೆಯ ಅವ್ಯವಹಾರ ಬೆಳಕಿಗೆ ಬಂದು ಜೈಲು ಸೇರಿದ್ದಳು. ವಂಚನೆ ಪ್ರಕರಣದ ತನಿಖೆ ನಡೆಯುವಾಗ ನಾನು ಅನಿವಾರ್ಯವಾಗಿ ಸಿಸಿಬಿಗೆ ಎಲ್ಲ ವಿವರವನ್ನ ಹೇಳಿದ್ದೆ. ಇದೇ ಕಾರಣಕ್ಕೆ ತನಗೆ ಬೆದರಿಕೆ ಹಾಕಿರುವ ಚೈತ್ರ ನಮ್ಮ ಕುಟುಂಬದ ವಿರುದ್ಧ ಹಗೆ ಸಾಧಿಸಿದ್ದಳು. ಈಗ ತಮ್ಮ ವಿರುದ್ಧ ಸಂಚು ಮಾಡ್ತಿದ್ದಾಳೆ ಎಂದು ದೂರಿದ್ದಾರೆ. ಮದುವೆ ವಿಚಾರ